ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ವಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಪ್ಲೇ ಪ್ರಾಪರ್ಟಿ ಬಗ್ಗೆ ಕಲ್ತಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ CSS ಅಲ್ಲಿ ನಾವು ಯೂಸ್ ಮಾಡೋ ಪೊಸಿಷನ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಾಪರ್ಟಿ, ನಮಗೆ ವೆಬ್ ಪೇಜ್ ಮಾಡುವಾಗ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ CSS ಅಲ್ಲಿ ಪೊಸಿಷನ್ ಪ್ರಾಪರ್ಟಿನ ನಾವು ಒಂದು ಎಲಿಮೆಂಟ್ನ ಪೊಸಿಷನಿಂಗ್ ಮೆಥಡ್ನ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದರಲ್ಲಿ 5 ವ್ಯಾಲ್ಯೂಸ್ ಇರ್ತವೆ. ಇದನ್ನ ನಾವು ಪೊಸಿಷನ್ ಪ್ರಾಪರ್ಟಿ ಜೊತೆ ಯೂಸ್ ಮಾಡ್ಬೋದು. ಯಾವ್ದಾವ್ದಪ್ಪ ಅಂತಂದ್ರೆ ಒಂದು ಸ್ಟ್ಯಾಟಿಕ್, ರಿಲೇಟಿವ್, ಅಬ್ಸಲ್ಯೂಟ್, ಫಿಕ್ಸ್ಡ್, ಸ್ಟಿಕ್ಕಿ. ಈ 5 ವ್ಯಾಲ್ಯೂಸ್ನ ನಾವು ನಮಗೆ ವೆಬ್ ಪೇಜಿಗೆ ಯಾವ ಥರ ಬೇಕೋ ಆ ಥರ ಪೊಸಿಷನಿಂಗ್ನ ಎಲಿಮೆಂಟ್ಸ್ನ ಪೊಸಿಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಹೋಗ್ತೀವಿ. ಸೊ ಇವಾಗ ಒಂದೊಂದೇ ಪೊಸಿಷನಿಂಗ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ಡಿವ್ ಕ್ರಿಯೇಟ್ ಮಾಡ್ತಿದ್ದೀನಿ ವಿತ್ ಕ್ಲಾಸ್ ಕಂಟೈನರ್. ಇದರೊಳಗಡೆ ಇನ್ನೊಂದು ಡಿವ್, ಇದಕ್ಕೊಂದು ಕ್ಲಾಸ್ ಕೊಡ್ತೀನಿ, ಕ್ಲಾಸ್. ಸೊ ಇದು ಸ್ಟ್ಯಾಟಿಕ್ ಪೊಸಿಷನ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರೋದ್ರಿಂದ ಇದನ್ನ ಬಾಕ್ಸ್ ಸ್ಟ್ಯಾಟಿಕ್ ಅನ್ನೋ ಒಂದು ಕ್ಲಾಸಲ್ಲಿ ಡಿಫೈನ್ ಮಾಡ್ಕೋತೀನಿ. ಇಲ್ಲಿ ಒಂದು ಟೆಕ್ಸ್ಟ್ ಕೊಟ್ಬಿಡೋಣ ಸ್ಟ್ಯಾಟಿಕ್ ಅಂತ. ಬಾಕ್ಸ್ ಒಳಗಡೆ ಟೆಕ್ಸ್ಟ್ ಡಿಸ್ಪ್ಲೇ ಆಗಲಿ ನಮಗೆ. ಆ್ಯಂಡ್ ಮತ್ತೆ ಅದೇ ಕಂಟೈನರ್ ಕ್ಲಾಸ್ ಯೂಸ್ ಮಾಡಿ ಅದರೊಳಗಡೆ ಇನ್ನೊಂದು ಡಿವ್. ಸೊ ಆ ಡಿವ್ಗೆ ಕ್ಲಾಸ್ ಬಾಕ್ಸ್ ರಿಲೇಟಿವ್ ಅಂತಂದರೆ ರಿಲೇಟಿವ್ ಪೊಸಿಷನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಇದರೊಳಗಡೆ ಟೆಕ್ಸ್ಟ್ ರಿಲೇಟಿವ್ ಅಂತಾನೆ ಕೊಡ್ತೀನಿ. ಮತ್ತೆ ಕ್ಲಾಸ್ ಕಂಟೈನರ್ ಯೂಸ್ ಮಾಡೋಣ. ಸೊ ಈ ಕ್ಲಾಸ್ ಕಂಟೈನರ್ಲಿ ಸ್ವಲ್ಪ ಇಂಟರ್ನಲ್ CSS ಬರ್ತ್ಬಿಡೋಣ. ಸ್ಟೈಲ್ ಏನು ಬೇಕು ಅಂತಂದರೆ ನನಗೆ ಇದರದ್ದು ಹೈಟ್ ಒಂದು 400 ಪಿಕ್ಸೆಲ್ ಇರಲಿ. ಇದರದ್ದು ಓವರ್ಫ್ಲೋ Y, ಸ್ಕ್ರೋಲ್ ಅಂದರೆ ಅದ್ರ ಪಕ್ಕದಲ್ಲಿ ಒಂದು ಸ್ಕ್ರೋಲ್ ಬಾರ್ ಟೈಪ್ ಕ್ರಿಯೇಟ್ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಸೊ ಇದರೊಳಗಡೆ ಇನ್ನೊಂದು ಡಿವ್ ಕ್ರಿಯೇಟ್ ಮಾಡೋಣ. ಸೊ ಈ ಡಿವ್ಗೆ ನಾನು ಕ್ಲಾಸ್ನ ಇದು ಅಬ್ಸಲ್ಯೂಟ್ ಪೊಸಿಷನ್ನ ಡಿಫೈನ್ ಮಾಡೋದಕ್ಕೆ. ಸೊ ಬಾಕ್ಸ್ ಅಬ್ಸಲ್ಯೂಟ್ ಅಂತ ಕ್ಲಾಸ್ ಕೊಡ್ತೀವಿ. ಹಾಗೇನೆ ಇದ್ರ ಮಧ್ಯದಲ್ಲಿ ಏನಾದ್ರು ಟೆಕ್ಸ್ಟ್ ಇರಲಿ. ಸೊ ಅಬ್ಸಲ್ಯೂಟ್ ಅನ್ನೋ ಟೆಕ್ಸ್ಟ್ನೇ ಕೊಟ್ಬಿಡೋಣ. ಮತ್ತೆ ಕಂಟೈನರ್ ಕ್ಲಾಸ್ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಮತ್ತೆ ಇಂಟರ್ನಲ್ CSS ಬರೆಯೋಣ. ಸೇಮ್ ಮೇಲ್ಗಡೆ ಏನು ಬರ್ದಿದ್ದೀನಿ ಅದೇ ಇಂಟರ್ನಲ್ CSSನ ಕಾಪಿ ಮಾಡ್ತೀನಿ. ಇದರೊಳಗಡೆ ಇನ್ನೊಂದು ಡಿವ್, ಇದ್ರ ಕ್ಲಾಸ್ ನಾನು ಸೊ ಸ್ಟ್ಯಾಟಿಕ್ ಆಯಿತು, ರಿಲೇಟಿವ್ ಆಯಿತು, ಅಬ್ಸಲ್ಯೂಟ್ ಆಯಿತು. ನೆಕ್ಸ್ಟು ಫಿಕ್ಸ್ಡ್ ಪೊಸಿಷನ್ ಹೇಳೋದಕ್ಕೋಸ್ಕರ ಬಾಕ್ಸ್ ಫಿಕ್ಸ್ಡ್. ಇದರೊಳಗಡೆ ಟೆಕ್ಸ್ಟ್ನ ಫಿಕ್ಸ್ಡ್ ಅಂತಾನೆ ಕೊಡ್ತೀನಿ. ಆ ಬಾಕ್ಸ್ ಒಳಗಡೆ ಈ ಟೆಕ್ಸ್ಟ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಡಿವ್ ಕ್ರಿಯೇಟ್ ಮಾಡೋಣ. ಅದೇ ಸೇಮ್ ಕಂಟೈನರ್ ಕ್ಲಾಸ್ ಯೂಸ್ ಮಾಡೋಣ. ಅದರೊಳಗಡೆ ಇನ್ನೊಂದು ಡಿವ್ ಕ್ರಿಯೇಟ್ ಮಾಡೋಣ. ಅದಕ್ಕೆ ಕ್ಲಾಸ್ನ ನಾವು ಇನ್ಯಾವ ಪೊಸಿಷನಿಂಗ್ ಪ್ರಾಪರ್ಟಿ ಉಳಿತು, ಸ್ಟಿಕ್ಕಿ. ಸೊ ಬಾಕ್ಸ್ ಸ್ಟಿಕ್ಕಿ ಅನ್ನೋ ಹೆಸರಲ್ಲಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಸ್ಟಿಕ್ಕಿ ಅನ್ನೋ ಒಂದು ಟೆಕ್ಸ್ಟ್ನ ಕೊಡ್ತಿದ್ದೀನಿ. ಇದರೊಳಗಡೆ ಒಂದು ಪ್ಯಾರಾಗ್ರಾಫ್ ಹಾಕ್ಬೇಡ.
scroll down to see the sticky box in action. ಸೊ ಇದಕ್ಕೆ ಸ್ವಲ್ಪ ಇಂಟರ್ನಲ್ CSS ಆ್ಯಡ್ ಮಾಡೋಣ. ಸ್ಟೈಲ್ ಟ್ಯಾಗ್ ಯೂಸ್ ಮಾಡಿ ಡಾಟ್ ಕಂಟೈನರ್ ಕ್ಲಾಸ್ ಏನಿದೆ ಸೊ ಆ ಕ್ಲಾಸಲ್ಲಿ ನನಗೆ ವಿಡ್ತು ಒಂದು ರ್ಯಾಂಡಮ್ ಆಗಿ 300 ಪಿಕ್ಸೆಲ್ ಇರಲಿ, ಹೈಟ್ ಒಂದು ರ್ಯಾಂಡಮ್ ಆಗಿ 200 ಪಿಕ್ಸೆಲ್ ಇರಲಿ, ಬಾರ್ಡರ್ ಹಾಕೋಣ. ಇದಕ್ಕೆ ಬಾರ್ಡರ್ 2 ಪಿಕ್ಸೆಲ್, ಸಾಲಿಡ್ ಯಾವುದಾದ್ರೂ ಕಲರ್. ಓಕೆ, ದೆನ್ ಕೆಳಗಡೆ ಸ್ವಲ್ಪ ಮಾರ್ಜಿನ್ ಕೊಡೋಣ. ಸೊ ಮಾರ್ಜಿನ್ ಬಾಟಮಲ್ಲಿ ನಂಗೆ ಮಾರ್ಜಿನ್ ಒಂದು 20 ಪಿಕ್ಸೆಲ್ ಸಿಗಲಿ. ಸದ್ಯಕ್ಕೆ ಇದ್ರ ಪೊಸಿಷನ್ ನಾನು ರಿಲೇಟಿವ್ ಅಂತ ಹಾಕಿರ್ತೀನಿ. ಆಮೇಲೆ ರಿಲೇಟಿವ್ ಪೊಸಿಷನ್ ಏನು ಅಂತ ಬಾಕ್ಸ್ ರಿಲೇಟಿವ್ ಕ್ಲಾಸ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇವಾಗ ಡಾಟ್ ಬಾಕ್ಸ್ ಕ್ಲಾಸ್ ಸೊ ಇದ್ರದ್ದು ಬಿಡ್ತು ಒಂದು 100 ಪಿಕ್ಸೆಲ್, ಇದರದ್ದು ಹೈಟ್ ಒಂದು 100 ಪಿಕ್ಸೆಲ್, ಹಾಗೆ ಇದರದ್ದು ಬ್ಯಾಕ್ಗ್ರೌಂಡ್ ಕಲರ್ ಒಂದು ರ್ಯಾಂಡಮ್ ಆಗಿ ಯಾವುದೋ ಕಲರ್ ಚೂಸ್ ಮಾಡೋಣ. ಓಕೆ, ರೆಡ್ ಕಲರ್ ಇದೆ. ಓಕೆ, ಕಲರ್ ಅಂದರೆ ಟೆಕ್ಸ್ಟ್ ಕಲರ್ ಏನು ಬರುತ್ತೆ ಅದು. ಓಕೆ, ವೈಟ್ ಕಲರ್ ಆ್ಯಂಡ್ ಟೆಕ್ಸ್ಟ್ ಅಲೈನ್, ಸೆಂಟರಲ್ಲಿ ಟೆಕ್ಸ್ಟ್ ಅಲೈನ್ ಆಗಿದೆ. ಹಾಗೆ ಇದರದ್ದು ಲೈನ್ ಹೈಟ್ನ 100 ಪಿಕ್ಸೆಲ್ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನಮ್ಮ ವೆಬ್ ಪೇಜ್ ಈ ಥರ ಕಾಣಿಸ್ತಾ ಇದೆ. ಇದು ಒಂದೊಂದೇ ಪೊಸಿಷನ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಇದಕ್ಕೆ CSS ಅಲ್ಲಿ ಪೊಸಿಷನ್ ಪ್ರಾಪರ್ಟಿನ ಯೂಸ್ ಮಾಡಿ ಒಂದೊಂದೇ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಸ್ಟ್ಯಾಟಿಕ್ ಪೊಸಿಷನ್ ಅಂದರೆ ಏನು ಅಂತ ನೋಡೋಣ. ಸೊ ಕ್ಲಾಸ್ ಸ್ಟ್ಯಾಟಿಕಲ್ಲಿ ನಾನು ಪೊಸಿಷನ್ ಸ್ಟ್ಯಾಟಿಕ್ ಅಂತ ಕೊಡೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಬೈ ಡಿಫಾಲ್ಟ್ ನಮ್ಮ ಪೊಸಿಷನ್ ಏನಿರುತ್ತೆ ಎಲಿಮೆಂಟ್ದು ಅದು ಸ್ಟ್ಯಾಟಿಕ್ ಆಗಿರುತ್ತೆ. ಸೊ ಸ್ಟ್ಯಾಟಿಕ್ ಅನ್ನೋದು ಡಿಫಾಲ್ಟ್ ಆಗಿರುತ್ತೆ. ಸೊ ಅದು ಡಿಫಾಲ್ಟ್ ವ್ಯಾಲ್ಯೂ ಆಗಿರೋದ್ರಿಂದ ಬೈ ಡಿಫಾಲ್ಟ್ ಎಲಿಮೆಂಟ್ ಪೊಸಿಷನ್ ನಮಗೆ ಸ್ಟ್ಯಾಟಿಕ್ ಆಗಿನೇ ಇರುತ್ತೆ. ನಾರ್ಮಲ್ ಫ್ಲೋ ಆಫ್ ದ ಡಾಕ್ಯುಮೆಂಟ್ ಪ್ರಕಾರ ನಮಗೆ ಎಲಿಮೆಂಟ್ಸ್ ಪೊಸಿಷನ್ ಆಗುತ್ತೆ ಸ್ಟ್ಯಾಟಿಕಲ್ಲಿ. ಇದರಿಂದ ನಾವು ರೈಟು, ಲೆಫ್ಟು, ಟಾಪು, ಬಾಟಮ್ ಪ್ರಾಪರ್ಟೀಸ್ನ ಹಾಕಿದ್ರೆ ಏನೂ ಎಫೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಪೊಸಿಷನ್ ಸ್ಟ್ಯಾಟಿಕ್ ಮಾಡಿದಾಗ ಟಾಪು, ಬಾಟಮು, ರೈಟು, ಲೆಫ್ಟು ಏನಾದರೂ ಚೇಂಜ್ ಹಾಕಿದ್ರೆ ಇಷ್ಟು ಪಿಕ್ಸೆಲ್ ಅಂತ ಕೊಟ್ಟರೆ ನಮ್ಗೆ ಅದೇನು ಎಫೆಕ್ಟು ವೆಬ್ ಪೇಜು ತೋರಿಸೋದಿಲ್ಲ, ಯಾಕಂದರೆ ಬೈ ಡಿಫಾಲ್ಟ್ ಅದು ಸ್ಟ್ಯಾಟಿಕ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಯಾವುದಪ್ಪ ಅಂತಂದರೆ ರಿಲೇಟಿವ್ ಪೊಸಿಷನ್ ಬಗ್ಗೆ ಕಲ್ಯಾಣ. ಇವಾಗ ಸೊ ರಿಲೇಟಿವ್ ಅಲ್ಲಿ ಮೊದಲನೇದಾಗಿ ಪೊಸಿಷನ್ ರಿಲೇಟಿವ್ ಮಾಡೋಣ. ಸೊ ಅಲ್ಲಿ ಪೊಸಿಷನ್ ನಾವು ರಿಲೇಟಿವ್ ಮಾಡಿದೀವಿ. ಇಲ್ಲಿ ಅದರಲ್ಲಿ ನಾನು ಟಾಪಲ್ಲಿ ಒಂದು 20 ಪಿಕ್ಸೆಲು, ಲೆಫ್ಟಲ್ಲಿ ಒಂದು 20 ಪಿಕ್ಸೆಲ್ ಅಂತ ಕೊಟ್ಟರೆ ಈ ಮೊದಲನೇ ಪೊಸಿಷನ್ ಏನಿದೆ ಅದರಿಂದ ಮೇಲ್ಗಡೆಯಿಂದ 20 ಪಿಕ್ಸೆಲ್, ಈ ಕಡೆಯಿಂದ ಲೆಫ್ಟ್ ಸೈಡಿಂದ 20 ಪಿಕ್ಸೆಲ್, ಈ ಬಾಕ್ಸ್ ಈ ಕಡೆ ಮೂವ್ ಆಗುತ್ತೆ. ಸೊ ಇದ್ರದ್ದು ಟಾಪಲ್ಲಿ 20 ಪಿಕ್ಸೆಲ್ ಕೊಡೋಣ ಆ್ಯಂಡ್ ಲೆಫ್ಟಲ್ಲಿ 20 ಪಿಕ್ಸೆಲ್ ಅಂತ ಕೊಡೋಣ. ಸೊ ಇಲ್ಲಿ ನೋಡಿ, ಮುಂಚೆ ಇದ್ದಿದ್ದ ಪೊಸಿಷನಿಂದ ಮೇಲ್ಗಡೆಯಿಂದ 20 ಪಿಕ್ಸೆಲ್, ಲೆಫ್ಟ್ ಸೈಡಿಂದ 20 ಪಿಕ್ಸೆಲ್ ಮೂವ್ ಆಗಿದೆ. ಸೊ ಇದು ರಿಲೇಟಿವ್ ಪೊಸಿಷನ್. ಪೊಸಿಷನ್ ರಿಲೇಟಿವ್ ಅಂತ ಡಿಕ್ಲೇರ್ ಮಾಡಿರೋ ಎಲಿಮೆಂಟ್ಸು ತನ್ನ ನಾರ್ಮಲ್ ಪೊಸಿಷನ್ಗೆ ರಿಲೇಟಿವ್ ಆಗಿ ಕೂತ್ಕೊಳ್ಳುತ್ತೆ. ನಾರ್ಮಲ್ ಆಗಿ ಆ ಎಲಿಮೆಂಟ್ ಇರೋ ಜಾಗದಿಂದ ನಾವು ಅದಕ್ಕೆ ಲೆಫ್ಟು, ರೈಟು, ಟಾಪು, ಬಾಟಮ್ನ ಸೆಟ್ ಮಾಡ್ಬೋದು ಪೊಸಿಷನ್ ರಿಲೇಟಿವ್ ಯೂಸ್ ಮಾಡಿದಾಗ. ಸೊ ಅದರಿಂದ ಬೇರೆ ಎಲಿಮೆಂಟ್ಸಿಗೆ ಏನು ಎಫೆಕ್ಟ್ ಆಗಲ್ಲ. ಬೇರೆ ಎಲಿಮೆಂಟ್ಸ್ ಎಲ್ಲ ಮುಂಚೆ ಯಾವ ಜಾಗದಲ್ಲಿ ಇರುತ್ತೋ ಅಲ್ಲೇ ಇರ್ತವೆ. ಯಾವ ಎಲಿಮೆಂಟಿಗೆ ನಾವು ಪೊಸಿಷನ್ ರಿಲೇಟಿವ್ ಮಾಡಿಬಿಟ್ಟು ಅದು ಟಾಪ್, ಬಾಟಮ್, ರೈಟ್, ಲೆಫ್ಟ್ ಸೆಟ್ ಮಾಡಿರ್ತೀವೋ ಆ ಬಾಕ್ಸಿಗೆ ಮಾತ್ರ ಅದು ಎಫೆಕ್ಟ್ ಆಗುತ್ತೆ. ಸೊ ಇದು ಪೊಸಿಷನ್ ರಿಲೇಟಿವ್.
ಸೊ ನೆಕ್ಸ್ಟ್ ಪೊಸಿಷನ್ ಆಬ್ಸಲ್ಯೂಟ್ ನೋಡೋಣ. ಸೊ ಡಾಟ್ ಆಬ್ಸಲ್ಯೂಟ್ ಕ್ಲಾಸ್, ಸೊ ಅದರದ್ದು ಪೊಸಿಷನ್ ನಾನು ಆಬ್ಸಲ್ಯೂಟ್ ಅಂತ ಕೊಡ್ತೀನಿ. ಆ್ಯಂಡ್ ಇದ್ರದ್ದು ಟಾಪ್ ಮತ್ತೆ ರೈಟ್ ಸೆಟ್ ಮಾಡ್ಬೋದು, ಟಾಪ್ ರೈಟ್ ಲೆಫ್ಟ್ ಬಾಟಮ್ ಸೆಟ್ ಮಾಡ್ಬೋದು. ನಾನು ಸದ್ಯಕ್ಕೆ ಟಾಪ್ ಮತ್ತೆ ರೈಟ್ ಸೆಟ್ ಮಾಡ್ತೀನಿ. ಸೇಮ್ 20 ಪಿಕ್ಸೆಲ್ ಕೊಡೋಣ, ರೈಟ್ ಸೈಡಲ್ಲೂ 20 ಪಿಕ್ಸೆಲ್ ಕೊಟ್ಬಿಡೋಣ. ಸೊ ಈ ರಿಲೇಟಿವ್ ಪೊಸಿಷನ್ ಅಲ್ಲಿ ಏನಾಯ್ತು ಅಂತಂದ್ರೆ ಅದು ಮುಂಚೆ ಇದ್ದಿದ್ದ ಪೊಸಿಷನ್ ಇತ್ತು, ಅಂದ್ರೆ ಅದು ಪೇರೆಂಟ್ ಪೊಸಿಷನ್ ಇತ್ತು, ಅದರಿಂದ 20 ಪಿಕ್ಸೆಲ್ ಮತ್ತೆ 20 ಪಿಕ್ಸೆಲ್ ಟಾಪ್ ಮತ್ತೆ ರೈಟ್ ಅಲ್ಲಿ ಚೇಂಜ್ ಆಯ್ತು. ಆಬ್ಸಲ್ಯೂಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಆಬ್ಸಲ್ಯೂಟ್ ಯೂಸ್ ಮಾಡೋದ್ರಿಂದ ಎಲಿಮೆಂಟ್ ನ ನಾರ್ಮಲ್ ಫ್ಲೋ ಆಫ್ ದ ಡಾಕ್ಯುಮೆಂಟ್ ಇಂದ ರಿಮೂವ್ ಮಾಡಿ ಅದ್ರ ಹತ್ರದಲ್ಲೇ ಪೊಸಿಷನ್ ಆಗಿರೋ ಆನ್ಸಿಸ್ಟರ್ ಎಲಿಮೆಂಟ್ ಗೆ ರಿಲೇಟಿವ್ ಆಗಿ ಎಲಿಮೆಂಟ್ ನ ಪೊಸಿಷನ್ ಮಾಡುತ್ತೆ. ಅಕಸ್ಮಾತ್ ಯಾವ್ದೋ ಆನ್ಸಿಸ್ಟರ್ ಎಲಿಮೆಂಟ್ ಇಲ್ಲ ಹತ್ರದಲ್ಲಿ ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಈ ಬಾಕ್ಸ್ ಅಲ್ಲಿ ರೈಟ್ ಸೈಡ್ ಇಂದ 20 ಪಿಕ್ಸೆಲ್ ಗ್ಯಾಪ್ ಕೊಟ್ಬಿಟ್ಟು ಈ ಆಬ್ಸಲ್ಯೂಟ್ ಅನ್ನೋ ಆ ಬಾಕ್ಸ್ ಏನಿದೆ ಅದು ಪೊಸಿಷನ್ ಆಗಿದೆ. ಸೊ ಇದು ಪೊಸಿಷನ್ ಆಬ್ಸಲ್ಯೂಟ್ ಆಯ್ತು. ಸೊ ನೆಕ್ಸ್ಟ್ ಪೊಸಿಷನ್ ಫಿಕ್ಸ್ಡ್ ಕೊಟ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ಫಿಕ್ಸ್ಡ್ ಒಳಗಡೆ ಪೊಸಿಷನ್ ನಾನು ಫಿಕ್ಸ್ಡ್ ಅಂತ ಕೊಡ್ತಿದ್ದೀನಿ. ಸೊ ಇಲ್ಲಿ ಬಾಟಮ್ ನಾವು ಸೆಟ್ ಮಾಡೋಣ ಒಂದು 20 ಪಿಕ್ಸೆಲ್. ಸೇಮ್ ಎಲ್ಲದಕ್ಕೂ 20 ಪಿಕ್ಸೆಲ್ ಅಂತ ಹಾಕ್ತಾ ಹೋಗ್ತಾ ಇದ್ದೀನಿ. ನೀವು ಚೇಂಜ್ ಮಾಡ್ಕೋಬಹುದು ನಿಮಗೆ ಹೇಗೆ ಬೇಕು ಹಾಗೆ. ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ರ್ಯಾಂಡಮ್ ಆಗಿ 20 ಪಿಕ್ಸೆಲ್ ಅಂತ ತಗೋತಾ ಇದ್ದೀನಿ. ಸೊ ಬಾಟಮ್ ಮತ್ತೆ ಲೆಫ್ಟ್ ಸೆಟ್ ಮಾಡಿದ್ದೀನಿ. ಸೊ ಒಂದು ಎಲಿಮೆಂಟ್ ನ ಒಂದು ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡೋದಕ್ಕೆ ನಾವು ಫಿಕ್ಸ್ಡ್ ಪೊಸಿಷನ್ ಯೂಸ್ ಮಾಡ್ತೀವಿ. ಸೊ ಅವಾಗ ನೀವು ಸ್ಕ್ರೋಲ್ ಮಾಡ್ತೀರಲ್ಲ ವೆಬ್ ಪೇಜ್ ನ, ಅದು ಸ್ಕ್ರೋಲ್ ಮಾಡಿದ್ರು ಕೂಡ ಆ ಎಲಿಮೆಂಟ್ ಅದೇ ಪೊಸಿಷನ್ ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಫಿಕ್ಸ್ಡ್ ಅನ್ನೋ ಬಾಕ್ಸ್ ಇದೆ, ಸ್ಕ್ರೋಲ್ ಮಾಡಿದ್ರೆ ಅದು ಅದೇ ಪೊಸಿಷನ್ ಅಲ್ಲೇ ಇರುತ್ತೆ, ಅಂದ್ರೆ ಅದು ಚೇಂಜ್ ಆಗಲ್ಲ. ಸೊ ಇದಕ್ಕೆ ನಾವು ಪೊಸಿಷನ್ ಫಿಕ್ಸ್ಡ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಇವಾಗ ಒಂದು ವೆಬ್ ಪೇಜ್ ಮಾಡ್ಬೇಕಾದ್ರೆ ಈ ನ್ಯಾವಿಗೇಷನ್ ಮೆನ್ಯೂ ಇರುತ್ತೆ ಮೇಲ್ಗಡೆ, ನಾನು ಸ್ಕ್ರೋಲ್ ಮಾಡಿದ್ರೆ ಆ ನ್ಯಾವಿಗೇಷನ್ ಮೆನ್ಯೂ ಹಾಗೆ ಆ ಫಿಕ್ಸ್ಡ್ ಪೊಸಿಷನ್ ಅಲ್ಲೇ ಇರಬೇಕು, ಸ್ಕ್ರೋಲ್ ಆಗಬಾರ್ದು, ಕೆಳಗಡೆ ಹೋಗಬಾರ್ದು, ಅದು ಸ್ಕ್ರೋಲ್ ಮಾಡಿದಾಗ ಅದು ಹೋಗಬಾರ್ದು ಅಂತಂದ್ರೆ ಅವಾಗ ನಾವು ಅದ್ರ ಪೊಸಿಷನ್ ಫಿಕ್ಸ್ಡ್ ಅಂತ ಮಾಡಿದ್ರೆ ಆಯ್ತು. ಈ ಥರ ಸ್ಕ್ರೋಲ್ ಮಾಡಿದ್ರೆ ಅದು ಚೇಂಜ್ ಆಗೋದಿಲ್ಲ, ಅದು ಯಾವ ಪೊಸಿಷನ್ ಇರುತ್ತೋ ಅದೇ ಪೊಸಿಷನ್ ಅಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಸ್ಟಿಕ್ಕಿ ಪೊಸಿಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲೂ ಅಷ್ಟೇ ಸೇಮ್ ಪೊಸಿಷನ್ ಹೋಗಿ ಪೊಸಿಷನ್ನ ಸ್ಟಿಕ್ಕಿ ಅಂತ ಕೊಟ್ಬಿಡಿ. ಅಂಡ್ ಇದಕ್ಕೊಂದು ಟಾಪು 0 ಪಿಕ್ಸೆಲ್ ಅಂತ ಸೆಟ್ ಮಾಡ್ಬಿಡೋಣ. ಸೊ ಇಲ್ಲಿ ಸ್ಕ್ರೋಲ್ ಬಾರ್ನ ನಾವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಸ್ಟಿಕ್ಕಿ ಆಕ್ಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ಸ್ಟಿಕ್ಕಿ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಬೇಸ್ಡ್ ಆನ್ ಯೂಸರ್ ಸ್ಕ್ರೋಲ್ ಪೊಸಿಷನ್ ಅಂತಂದ್ರೆ ಅವ್ರ ಯೂಸರ್ ಸ್ಕ್ರೋಲ್ ಪೊಸಿಷನ್ ಹೇಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಒಂದು ಎಲಿಮೆಂಟ್ ನ ಪೊಸಿಷನ್ ಮಾಡೋದಕ್ಕೆ ನಾವು ಪೊಸಿಷನ್ ಸ್ಟಿಕ್ಕಿನ ಯೂಸ್ ಮಾಡ್ತೀವಿ. ಇದನ್ನ ನಾವು ಲೆಫ್ಟ್ ರೈಟ್ ಟಾಪ್ ಬಾಟಮ್ ಪ್ರಾಪರ್ಟೀಸ್ ಆಗಿ ಸೆಟ್ ಮಾಡ್ಬೋದು. ಇದಕ್ಕೆ ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಸ್ಟ್ಯಾಟಿಕಲ್ ಅಷ್ಟೇ ರಿಸ್ಟ್ರಿಕ್ಷನ್ ಇರೋದು, ದಟ್ ಅದ್ರ ಲೆಫ್ಟ್ ರೈಟ್ ಬಾಟಮ್ ಟಾಪ್ ಏನೇ ಸೆಟ್ ಮಾಡಿದ್ರು ಅದ್ರದ್ದೇನು ಎಫೆಕ್ಟ್ ತೋರಿಸೋದಿಲ್ಲ. ಅದು ಬಿಟ್ಟು ಮಿಕ್ಕಿದ ಆಬ್ಸಲ್ಯೂಟು, ರಿಲೇಟಿವ್, ಫಿಕ್ಸ್ಡ್ ಮತ್ತೆ ಸ್ಟಿಕ್ಕಿ ಪೊಸಿಷನ್ಸ್ ಏನಿದೆ ಇದರಲ್ಲಿ ನಾವು ರೈಟ್ ಲೆಫ್ಟ್ ಟಾಪ್ ಬಾಟಮ್ನ ಸೆಟ್ ಮಾಡ್ಬೋದು. ಸೊ ದಟ್ಸ್ ಆಲ್ ಅಬೌಟ್ ಪೊಸಿಷನ್ ಪ್ರಾಪರ್ಟಿ ಇನ್ CSS. Thank you for watching this video. Kindly like the video and subscribe the channel.